ನಮಸ್ಕಾರ ಸ್ನೇಹಿತರೆ, ನಮ್ಮ ವ್ಯೂವರ್ಸ್ ಒಬ್ರು ಒಂದು ಕಮೆಂಟ್ ಮಾಡಿದ್ದಾರೆ. ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಫ್ ಬಾರರ್ ಡೆಡ್ ಆಫ್ಟರ್ ರಿಸೀವಿಂಗ್ ದ ಮನಿ ವಾಟ್ ಈಸ್ ದ ಲಾ ಡೂಯಿಂಗ್. ಸ್ನೇಹಿತರೆ, ಯಾರಾದರೂ ನಿಮ್ಮ ಬಳಿ ಸಾಲವಾಗಿ ಪಡ್ಕೊಂಡಿದ್ರೆ, ಸಾಲವಾಗಿ ಪಡ್ಕೊಂಡ ನಂತರದಲ್ಲಿ ಏನಾದ್ರು ಸಾಲದ ಭದ್ರತೆಗಾಗಿ ಏನಾದ್ರು ಒಂದು ಪ್ರೊನೋಟನ್ನು ಆನ್ ಡಿಮ್ಯಾಂಡ್ ಪ್ರೊನೋಟನ್ನು ಏನಾದ್ರು ಬರ್ಸ್ಕೊಂಡಿದ್ರೆ, ಅಂಥ ಸಂದರ್ಭದಲ್ಲಿ ಸಾಲ ಯಾರು ಪಡ್ಕೊಂಡಿರ್ತಾರೆ ಅವ್ರು ತೀರ್ಕೊಂಡಂಥ ಸಂದರ್ಭದಲ್ಲಿ ನೀವು ನಿಮ್ಮ ಹಣ ಹೋಯ್ತು ಅಂತ ಅನ್ಕೋಬೇಡಿ. ಯಾರು ಸತ್ತ ನಂತರದ ಯಾರು ಸಾಲವನ್ನು ಪಡ್ಕೊಂಡು ತೀರ್ಕೊಂಡಿರ್ತಾರೆ ಅವರ ಕಾನೂನುಬದ್ಧ ವಾರಸ್ದಾರು ಯಾರಿರ್ತಾರೆ, ಹೆಂಡತಿ ಮಕ್ಕಳು ಯಾರು ಇರ್ತಾರೆ, ಅವರ ವಿರುದ್ಧ ನೀವು ಕೇಸನ್ನು ದಾಖಲೆ ಮಾಡಿ, ಈ ಥರ ನಿಮ್ಮ ಗಂಡ ಅಥವಾ ಈ ಥರ ನಿಮ್ಮ ತಂದೆ ನನ್ನಿಂದ ಇಷ್ಟು ಅಮೌಂಟು ಸಾಲವಾಗಿ ಪಡ್ಕೊಂಡಿದ್ರು, ಸಾಲನ ತೀರಿಸಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಆನ್ ಡಿಮ್ಯಾಂಡ್ ಪ್ರೊನೋಟನ್ನು ಬರ್ಕೊಟ್ಟಿದ್ರು, ಆದರೆ ಸಾಲ ತೀರ್ಸೋಕ್ಕಿಂತ ಮುಂಚೆ ತೀರ್ಕೊಂಡಿದ್ದಾರೆ. ಆದ್ದರಿಂದಾಗಿ ಯಾರು ನೀವು ಕಾನೂನುಬದ್ಧ ವಾರಸ್ದಾರು ಯಾರು ಇರ್ತಾರೆ ಅವ್ರುಗಳಾದ ನೀವು ನನಗೆ ಸಾಲವನ್ನು ಮರುಪಾವತಿ ಮಾಡಿ ಅಂತೇಳಿ ಒಂದು ಕೇಸನ್ನು ಹಾಕ್ಬೋದು ಸ್ನೇಹಿತರೆ. ಯಾಕಂದರೆ ಅವ್ರ ತಂದೆ ಅಥವಾ ಗಂಡ ಯಾರಿರ್ತಾರೆ ಆಸ್ತಿಯನ್ನು ಸಹ ಬಿಟ್ಟೋಗಿರ್ತಾರೆ. ಆಸ್ತಿಯನ್ನು ಬಿಟ್ಟು ಹೋದ ನಂತರದಲ್ಲಿ ಆಸ್ತಿಯನ್ನು ಹೇಗೆ ಅವರು ಅನುಭವಿಸೋಕ್ಕೆ ಒಂದು ಅಧಿಕಾರನ ಹೊಂದಿರ್ತಾರೋ ಅದೇ ರೀತಿಯಾಗಿ ಅವರ ಸಾಲಗಳನ್ನು ಸಹ ಹೊಣೆಗಾರರಾಗಿ ತೀರಿಸುವ ಜವಾಬ್ದಾರಿಯೂ ಸಹ ಯಾರು ಗಂಡ ಮಕ್ಕಳು ಯಾರಿರ್ತಾರೋ ಹೆಂಡತಿ ಯಾರಿರ್ತಾರೋ ಅವರಿಗೆ ಸೇರತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ಇದರಿಂದ ಆದರೆ ಅವರ ಹೆಂಡತಿ ಮಕ್ಕಳು ಯಾರಿರ್ತಾರೆ ಅವರ ಮೇಲೆ ಕೇಸನ್ನು ದಾಖಲಿಸಿ ನಿಮ್ಮ ಸಾಲವನ್ನು ವಸೂಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.